ಸರಿ ಆಯ್ತು. ಏನ್ ಬೇಜಾರಲ್ಲಿ ಹೇಳ್ತೀಯಾ? ಇಲ್ಲ ನಗ್ನಾಗ್ತಾ ಹೇಳ್ತೀನಿ ನೋಡು. 2 ವಿಸಲ್ ಕೂಗ್ಬೇಕಿದು. ಏನ್ ಚೆನ್ನಾಗಿ ಬಂದಿಲ್ಲ. ರೌಂಡ್ ಇಲ್ಲ. ಅವರ ಅಭಿಪ್ರಾಯ ಭಾವನೆಗಳಿಗೂ ನಾವು ಬೆಲೆ ಕೊಡ್ಬೇಕು. ಇದೇ ಟೈಟಲ್ ಇವತ್ತಿನ ಬ್ಲಾಗ್ಗೆ. ನಮ್ಮ ಖುಷಿಯ ಕ್ಷಣಗಳನ್ನ ಒಮ್ಮೆ ಮೆಲುಕು ಹಾಕೋಣ. ಆದ್ರೆ ನಿಮ್ಗಿಂತ ನಮ್ಮ ಫೋಟೋ ಚೆನ್ನಾಗಿ ಹಾಕಿದ್ದಾರೆ. ದೊಡ್ಡದಾಗಿ ಹಾಕ್ಬೇಕಿತ್ತು, ಚೆನ್ನಾಗಿದೆ ನೋಡಿ. ಕೈಯಲ್ಲಿ ಬರ್ಸ್ಬಿಟ್ಟು ವಾಟ್ಸಪ್ ಅಲ್ಲಿ ಎಲ್ರಿಗೂ ಕಳಿಸಿದ್ವಿ. ಇದು ನೋಡಿ, ಇದು ತುಂಬಾ ಚೆನ್ನಾಗಿದೆ. ಇದು ನನ್ನ ಐಡಿಯಾ. ಫೋಟೋಗ್ರಾಫರ್ಗಳು ಈ ತರ ತೆಗ್ಸಿದ ಫೋಟೋ. ಹಾಯ್, ಎಲ್ರಿಗೂ ನಮಸ್ಕಾರ. ನವೀನ್ ಮದಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಶ್ರೀಮತಿ ಅವರು ಇವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ, ಏನ್ ಮಾಡ್ತಿದ್ದಾರೆ ಮೇಡಮ್? ಗೋಧಿ ಹಿಟ್ಟನ್ನ ಜರಡಿ ಹಿಡಿತಾ ಇದೀವಿ. ಗೋಧಿ ಹಿಟ್ಟನ್ನ ಜರಡಿ ಹಿಡಿತಿದ್ದಾರೆ. ಏನಕ್ಕೆ ಜರಡಿ ಹಿಡಿತಿರೋದು? ಇವತ್ತು ನನ್ನ ಮಗಳು ಏನಾದ್ರು ತಿಂಡಿ ಮಾಡಮ್ಮ ಅಂತ ಹೇಳ್ತಾ ಇದ್ದಾರೆ. ಬರೀ ಏನಿದು ಅಡಿಗೆನೆ ಮಾಡ್ತಾ ಇದ್ರು, ತಿಂಡಿ ಮಾಡ್ತಿರ್ಲಿಲ್ಲ ಜಾಸ್ತಿ. ಅದಕ್ಕೆ ಏನಾದ್ರು ತಿಂಡಿ ಮಾಡು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಮನೇಲಿ ಮಿಕ್ಸ್ ತರಕಾರಿ ಎಲ್ಲ ಸ್ವಲ್ಪ ಇತ್ತು, ಅದಕ್ಕೋಸ್ಕರ ಪೂರಿ ಮತ್ತೆ ವೆಜ್ ಸಾಗು ಮಾಡೋಣ ಅಂತ ಇದೀನಿ. ಈಗ ಚಪಾತಿ ಹಿಟ್ಟು ಕಲಿಸ್ಕೋಬೇಕು. ಪೂರಿಗೆ ಸರಿ, ನಾನು ಪೂರಿಗೆ ಕಲ್ಸ್ಕೊತಾ ಇರ್ತೀನಿ. ನೀನು ತರಕಾರಿನಾದ್ರೂ ಹಚ್ಕೊಡು, ಆಯ್ತಾ? ಬೇಗ ಆಗ್ತದೆ. ಸರಿ ಆಯ್ತು. ಏನ್ ಬೇಜಾರಲ್ಲಿ ಹೇಳ್ತೀಯಾ? ಇಲ್ಲ ನಗ್ನಾಗ್ತಾ ಹೇಳ್ತೀನಿ ನೋಡು. ಹೌದಾ, ಸರಿ ಆಯ್ತು. ಇದೇನೋ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಎಲ್ಲ ಇಟ್ಟವ್ರೆ. ಅದು ನಮ್ಮ ಶ್ರೀಮತಿಯವ್ರು ನೋಡ್ಕೊತಾರೆ. ನನಗೆ ಹಚ್ಚೋದಕ್ಕೆ ಇಷ್ಟು ತರಕಾರಿ ಕೊಟ್ಟವ್ರೆ, ಜೊತೆಲಿ ತರಕಾರಿ ತೊಳ್ಕೊಳ್ಳೋದಕ್ಕೆ ನೀರು ಕೊಟ್ಟವ್ರೆ. ಈ ತರಕಾರಿನ ಹಚ್ಕೊಡ್ಬೇಕು. ಆಮೇಲೆ ಹೀರೆಕಾಯಿ ಒಂದೇ ಒಂದಿತ್ತು, ಅದಕ್ಕೆ ಇದು ಇನ್ನೇನು ಮಾಡ್ತೀವಿ, ಒಂದೇ ಒಂದು ತೊಗೊಂಡು ಏನು ಮಾಡೋಕ್ಕಲ್ಲ, ಸಾಂಬಾರ್ಗೂ ಹಾಕೋಕ್ಕಲ್ಲ, ಇದಕ್ಕೆ ಹಾಕೋಣ ಸಾಗುಗೆ ಅಂತೇಳಿ ಕೊಟ್ಟರು. ಏನದು? ಸಕ್ಕರೆ ಹಾಕ್ತಾರೆ. ಸ್ವೀಟ್ ಹಾಕಲ್ವಾ ಅದು? ಏನಕ್ಕೆ ಸ್ವೀಟು? ಸಕ್ಕರೆ ಹಾಕೋದು. ಹೌದಾ, ಏನಕ್ಕೆ ಸಕ್ಕರೆ ಹಾಕೋದು? ಕಲರ್ ಬರುತ್ತೆ, ಒಳ್ಳೆ ಕಲರ್ ಬರುತ್ತೆ. ಹಾಂ, ಟೇಸ್ಟು ಚೆನ್ನಾಗಿರ್ತದೆ. ಹಾಂ, ನನಗಿದು ಗೊತ್ತೇ ಇರಲಿಲ್ಲ ಪೂರಿಗೆ ಸಕ್ಕರೆ ಹಾಕ್ತಾರೆ ಅಂತ. ನಿಜ ಗೊತ್ತಿರಲಿಲ್ಲ. ದಿನ ಮಾಡಿದ್ದೀನಿ, ಗೊತ್ತಿಲ್ಲ ಅಂತ ಹೇಳ್ತೀನಿ. ನನ್ನ ಎದುರಿಗೆ ಹಾಕಿದ್ರೆ ತಾನೆ ಸಕ್ಕರೆ ಗೊತ್ತಾಗೋದು. ಇವತ್ತು ನೋಡಿದೆ, ಇವಾಗ ಗೊತ್ತಾಯ್ತು ಅಷ್ಟೇ. ನೋಡ್ರಿ, ಪೂರಿ ಹಿಟ್ಟಿಗೆ ಸಕ್ಕರೆ ಹಾಕ್ತಾರಂತೆ, ನನಗೆ ಗೊತ್ತಿರಲಿಲ್ಲ. ಸರಿ, ನಮ್ಮ ಕೆಲಸ, ನಮ್ಮ ತರಕಾರಿ ಹೆಚ್ಚೋಣ. ಬೇಗ ಬೇಗ ಫಾಸ್ಟಾಗಿ ಹಚ್ಚಿಬಿಡ್ತೀನಿ. ಅವರು ಹೀರೆಕಾಯಿ ಸಿಪ್ಪೆ ಎಲ್ಲ ತೆಗೆದುಕೊಡ್ತಾವ್ರೆ, ಎಲ್ಲ ತರಕಾರಿ ಮೇಲೆ ಕಡಿದು. ನಾನು ಹಚ್ಕೊಡ್ತಾ ಇದ್ದೀನಿ ತರಕಾರಿನ. ಹೀರೆಕಾಯಿ ಹಾಕಿ ಚೆನ್ನಾಗಿರ್ತದೆ, ಸಾಕು. ಹೌದಾ? ನೋಡ್ರಿ, ಸಾಕ್ಷಿ, ಪ್ರೂಫ್ ತರಕಾರಿ ಹೆಚ್ಚಿದ್ದೀನಿ ಅಂತ. ಶ್ರೀಮಂತರಿಗೆ ತರಕಾರಿ ಹಚ್ಕೊಡ್ತಾ ಇದ್ದೀನಿ ನಾನು. ಒಳ್ಳೆ ಗಂಡನಾಗಿ ತರಕಾರಿ ಎಲ್ಲ ಹಚ್ಚಿಟ್ಟಿದ್ದೀನಿ. ಬಟಾಣಿ, ನೆನೆಸಿರೋ ಬಟಾಣಿ, ಅದು ನೀರಲ್ಲಿ ಒಣಗಿರೋದು, ಹಸಿದಲ್ಲ. ಇದು ಹಚ್ಚಬೇಕು. ಅದು ಆಮೇಲೆ ನಮ್ಮ ಶ್ರೀಮತಿಯವರೇನೋ ಹೊಸ ಥರ ಉಪಾಯ ಮಾಡವ್ರೆ. ಹಚ್ಚಿರೋ ತರಕಾರಿ ಬಟಾಣಿ ಎಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ತರಕಾರಿನೆಲ್ಲ ಬೇಯಿಸ್ಕೊತೀನಿ. ಜಾಸ್ತಿ ಆದರೆ ಕುಡಿ, ಕಡಿಮೆ ಬರೋಂಗಿದ್ರೆ ಬೇಡ. ನೀರೇನಾದರೂ ಬೇಕಾದರೆ ಸೂಪ್ ಮಾಡಿಕೊಡು, ಕುಡಿತೀನಿ. ಇದಕ್ಕೆ ಇವಾಗ ಏನು ಹಾಕ್ಬೇಕು? ಇದು ಬೀನ್ಸ್ ಬೀಜ. ಬೀನ್ಸ್ ಬೀಜನಾ? ನಾನು ಅವಾಗಲೇ ನೋಡಿದೆ. ಸ್ವಲ್ಪ ಉಪ್ಪು ಹಾಕ್ತೀನಿ, ಆಮೇಲೆ ಇನ್ನೊಂದ್ಸರಿ ಹಾಕ್ಬೇಕು. ಹೌದಾ? ಮಸಾಲೆ ಎಲ್ಲ ಇದು ಮಾಡ್ತೀವಿ, ಮಸಾಲೆ ಎಲ್ಲ ಫ್ರೈ ಮಾಡ್ಕೊತೀವಲ್ಲ, ಅವಾಗ ಇನ್ನೊಂದ್ಸರಿ ಹಾಕೋಣ. ಇಷ್ಟು ಸಾಕೀಗ. 2 ವಿಸಲ್ ಕೂಗ್ಬೇಕಿದು. ನೋಡ್ರಿ, ಮಸಾಲೆ ರುಬ್ಬೋದಕ್ಕೆ ಇಷ್ಟೆಲ್ಲ ತಗೊಂಡಿದ್ದಾರೆ. ಅದು ಆ ಕಡೆ ಹೇಳ್ಬಿಡಮ್ಮ. ಅದೇನು? ತೆಂಗಿನಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಜೀರಿಗೆ, ಹುರ್ಗಡ್ಲೆ ಬದಲು ಗೋಡಂಬಿ ಹಾಕ್ಕೋಬೋದು. ನಾವು ಹುರ್ಗಡ್ಲೆ ಹಾಕ್ಕೊಂಡಿದ್ದೀವಿ. ಮತ್ತು ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಹಾಗೆ ಸ್ವಲ್ಪ ಅರಿಶಿನ ಹಾಕಬೇಕು. ಹೌದಾ? ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ರುಬ್ಕೊಬೋದು. ಕುಕ್ಕರು ವಿಸಲ್ ಹೊಡೆದು ಏರೋಯ್ತು ಎಲ್ಲ ಅದರಲ್ಲೇ ಹಾಕ್ತೆ. ಮತ್ತು ಸೂಪ್ ಮಾಡ್ಕೊಡ್ತೀನಿ ಅಂದೆ. ಹೆಚ್ಚಾದರೆ ಮಾಡ್ಕೊಡ್ತೀನಿ ಅಂದಿದ್ದು. ಈಗ ಹೆಚ್ಚಾಗಲ್ವ ಅದರಲ್ಲಿ? ನೋಡೋಣ. ಹೌದಾ? ಇದೊಂದು ಸ್ವಲ್ಪ ತೊಳ್ಕೊಳ್ತೀನಿ. ಈಗ ಅದೇ ಕುಕ್ಕರ್ನ ಇಟ್ಬಿಟ್ಟು ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಈರುಳ್ಳಿ, ಟೊಮೊಟೊ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಹೌದಾ? ನೋಡಿರಿ, ನಮ್ಮ ಜಾಣಿ ಮಗಳು ಈಗ ತಾನೇ ಸ್ನಾನ ಮಾಡಿಕೊಂಡು ತಲೆಗೆಲ್ಲ ಟವಲ್ ಸುತ್ಕೊಂಡು ಬಂದಿದ್ದಾಳೆ. ತಲೆ ಬಚ್ಚಬೇಕು. ತಲೆ ಬಚ್ಚೋದಕ್ಕೆ ಅವ್ರಮ್ಮ ಬಿಡಬಿಲ್ಲ, ಸ್ವಲ್ಪ ತಿಂಡಿ ಮಾಡ್ತಾವ್ರೆ. ಅದೇ ಒಗ್ಗರಣೆ, ಒಗ್ಗರಣೆ ಸಾಗು ಮಾಡ್ತಾವ್ರೆ.
ಮಗಳೇ ಹೋಮ್ವರ್ಕ್ ಬರ್ಕೊ ಹೋಗು ಆಯಿತಾ. ಓಡು 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 ಓಡು. ಈರುಳ್ಳಿ ರುಬ್ಬಿರುವಂಥ ಮಸಾಲೆ. ಈರುಳ್ಳಿ ಏನದು ಟೊಮೊಟೊ ಫ್ರೈ ಆದಮೇಲೆ ರುಬ್ಬಿರುವಂಥ ಮಸಾಲೆ. ಒಳ್ಳೆ ಮಸಾಲೆ ರುಬ್ಕೊಳ್ಳೋದಕ್ಕೆಲ್ಲ ತಗೊಂಡಿದ್ರಲ್ಲ ತೋರಿಸೋದ್ರಲ್ಲ ಅದನ್ನು ಈಗ ಕುಕ್ಕರ್ಗೆ ಹಾಕ್ಬಿಟ್ಟು ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಮಸಾಲೆ ಎಲ್ಲ ಹಸಿ ವಾಸನೆ ಫ್ರೈ ಮಾಡ್ಕೊಂಡು ಆದಮೇಲೆ ತರಕಾರಿ ಬೇಯಿಸಿರುವಂಥ ತರಕಾರಿ ಮತ್ತು ತೆಳಿ ಕಟ್ಟುನು ಸೇರ್ಸಾಕ್ಬಿಡೋದೇನಾ? ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದೆ ತರಕಾರಿ ಬೇಯಬೇಕಾದ್ರೆ, ಇವಾಗ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಉಪ್ಪು ಹಾಕಿ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟೇನಾ? ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಮಸಾಲೆ ಎಲ್ಲ ಈ ತರಕಾರಿ ಜೊತೆ ಹೊಂದ್ಕೋಬೇಕು. 1 ನಿಮಿಷ ಕುದಿಸ್ಕೋಬೇಕು, 1 ಕುದಿ ಕುದಿಸ್ಕೋಬೇಕು. ನಾನು ಈ ಕಡೆ ಇಟ್ಟು ಕುದಿಸ್ಕೋತೀನಿ, ಯಾಕಂದ್ರೆ ಎಣ್ಣೆ ಕಾಯೋದಕ್ಕೆ ಇಡ್ತೀನಿ ಪೂರಿ ಮಾಡೋದಕ್ಕೆ, ಅದಕ್ಕೋಸ್ಕರ. ನೋಡ್ರಿ ಗಮ್ ಅಂತ ಐತೆ. ವೆಜಿಟೇಬಲ್ ಸಾಗು, ವೆಜ್ ಸಾಗು ರೆಡಿ ಆಗೈತೆ. ಎಣ್ಣೆ ಬಿಸಿ ಆಗೈತೆ. ಈ ಕಡೆ ಪೂರಿನೂ ರೆಡಿ ಆಗ್ತಾಯಿದೆ. ನಮ್ಮ ಶ್ರೀಮತಿಯವರು ಪೂರಿ ಹೊಸಿ, ಆ ಪೂರಿನ ಕೆಲವರು ಎಣ್ಣೆ ಹಾಕ್ಕೊಂಡೇನೋ ಹೊಸಿತಾರೆ, ಆ ಥರ ಬರೋಲ್ಲ. ನಮ್ಮ ಶ್ರೀಮತಿಯವರು ಏನಮ್ಮ ಅದು ಹಸಿಟ್ಟು ಹಾಕ್ಕೊಂಡೆ ಹೊಸಿತಾ ಇದ್ದೀನಿ. ಚಪಾತಿ ಹೊಸಿತಾರಲ್ಲ ಆ ಥರನೇ ಹೊಸ್ಕೋತಾರೆ ಅಷ್ಟೇ. ಏನು ಚೆನ್ನಾಗಿ ಬಂದಿಲ್ಲ, ಹಾಂ ರೌಂಡ್ ಇಲ್ಲ, ಶೇಪ್ ಇಲ್ಲ ಅಷ್ಟೇ. ಪೂರಿ ಚೆನ್ನಾಗೇ ಐತೆ, ಉಬ್ಬೈತೆ, ಚೆನ್ನಾಗಿ ಉಬ್ಬೈತೆ. ಅಂದರೆ ಒಳಗಡೆ ಬರೀ ಗಾಳಿನೇ ತುಂಬೈತೆ. ಬೇರೆ ತಟ್ಟೆ ತಗತ್ತೀಯ? ಏಕಮ್ ಏನಾಗಲ್ಲ. ಇದಕ್ಕೆ ಹಿಂಗೆ ನಮ್ಮ ಐಡಿಯಾ ಸೂಪರ್. ತಲೆ ಬ್ರಿಲಿಯಂಟ್ ತಲೆ. ನೀನು ಇಲ್ಲಿರಬಾರ್ದಿತ್ತು, ಇನ್ನೆಲ್ಲಿರ್ಬೇಕಿತ್ತು? ಹಾಂ, ಕಾಡಲ್ಲಿರ್ಬೇಕಿತ್ತು. ಅವತ್ತು ನಿಮ್ಮ ಮೀಟ್ ಯುವರ್ ರಿಲೇಟಿವ್ಸ್ ನೋಡ್ದಲ್ಲ ಇದರಲ್ಲಿ ಎಕ್ಸಿಬಿಷನಲ್ಲಿ, ಅಲ್ಲಿರ್ಬೇಕಿತ್ತು. ಇದಕ್ಕೆ ಇಷ್ಟಾಗಲ್ಲ ಮಾಡಿಬಿಟ್ಟಿದೆ ಫಸ್ಟಿಗೆ. ಒಂದೊಂದು ಹಂಗೆ ಅಗ್ಲ ಅರ್ವ ಸಣ್ಣ, ಒಂದೊಂದು ರೌಂಡ್ ಶೇಪ್ ಇರ್ತವೆ, ಒಂದೊಂದ್ರೆ ಅಮೀಬಾ ಶೇಪ್ ಇರ್ತವೆ. ಅಮೀಬಾ, ಆಯತ, ವೃತ್ತ ಎಲ್ಲ ವಸ್ತಿಕೃತ್ಯ. ಇದು ಊದ್ಕಡ್ಲೆ ನೋಡು, ಒಡೆದೋಯ್ತು ಕೆಳಗಡೆ. ಹೌದಾ? ಪೂರಿ ಹೊಡಿಬಾರ್ದು, ಹೊಡೆದ್ರೆ ಇಲ್ಲಿ ನೋಡಿ. ಇದು ಚೆನ್ನಾಗಿ ಬಂದಿತ್ತು ಫಸ್ಟ್ ಇದೆಲ್ಲ. ನೋಡ್ರಿ, ಪೂರಿ ಬಸಿಬೇಕಾದ್ರೆ ಹಸಿಟ್ಟು ಹಾಕೊಂಡಿರ್ತಾರಲ್ಲ, ಅದಕ್ಕೆ ಇವಾಗ ಹಸಿಟ್ಟು ಕೊಡಕೊಂಡು ಪೂರಿನ ತೇಲಿಸ್ಕೋಬೇಕು ಅಲ್ವಾ? ಈ ಹೋಟ್ಲಲ್ಲೆಲ್ಲ ಹೆಂಗೆ ಮಾಡ್ತಾರೆ ಅಂದರೆ, ಅವ್ರು ಎಣ್ಣೆ ಹಚ್ಕೊಂಡು ಎಣ್ಣೆ ಬಳ್ಕೊಂಡೇ ಹೊಸಿತಾರೆ ಈ ಥರ ಕಟ್ಟೆ ಮೇಲೇ. ಬರಲ್ಲ. ಹೌದಾ? ನೆಕ್ಸ್ಟ್ ಕಲ್ತ್ಕೋಬೇಕು ಯಾವಾಗ. ಬೇರೆ ಟೈಮಲ್ಲಿ ಒಂದ್ಸರಿ ಕಲ್ತ್ಬಿಟ್ಟು ಆಮೇಲೆ ಬ್ಲಾಗಲ್ಲಿ ಒಂದ್ಸರಿ ಮಾಡ್ತೀನಿ. ಬ್ಲಾಗಲ್ಲಿ ಕೆತ್ಬಿಟ್ರೆ ಅಂತ ಭಯನಾ? ಬಿಸಿ ಬಿಸಿ ಪೂರಿ ಜೊತೆ ರುಚಿಯಾದ ಸಾಗು ರೆಡಿ ಆಗಿದೆ. ಶ್ರೀಮತಿಯವ್ರು ಮಾಡಿರೋದು. ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ, ರುಚಿ ಹೆಂಗಿದೆ ಅಂತ ಹೇಳಿ. ಹೌದಾ? ಆಯಿತು. ಟೇಸ್ಟು ರುಚಿ ಎರಡೂ ಬಂದಿದ್ದಾನೆ. ಆದರೆ ಟೇಸ್ಟ್ ಇಂಗ್ಲಿಷ್ ಆಯಿತು, ರುಚಿ ಕನ್ನಡ ಆಯ್ತಲ್ವಾ? ಜೈ ಕರ್ನಾಟಕ ಮತ್ತೆ. ಕವಿತಾ ಕನ್ನಡತಿ. ಕವಿತಾ ಕನ್ನಡತಿ ಬ್ಲಾಗ್ ಅಂತ ಶುರು ಮಾಡಬೇಕು ಅಂದ್ಕೊಂಡಿದ್ದೆ ನಾನು ಇವ್ರ ಹೆಸರಲ್ಲಿ. ಯಾಕೆ ಅವ್ರು ಬೇಡ ಅಂದರು. ಹಿಂಗೈತೆ. ಚೆನ್ನಾಯ್ತಾ? ತಿಂತಾನೇ ಇರ್ಬೇಕು ಅನ್ಸುತ್ತೆ. ಸೂಪರ್ ಚೆನ್ನಾಗಿದೆ. ಸೂಪರ್ ಐತೆ. ಏನು ಹೇಳ್ಬೋದು ಬೇರೆ? ಕೈ ತೊಳ್ಕೊತೀನಿ ಒಂದು ನಿಮಿಷ. ಕರೆಂಟ್ ಹೋಗ್ಬೇಕು. ನಿಜ ಸಕ್ಕತ್ತಾಗೈತೆ. ಏನಂದರೆ, ಇಷ್ಟು ದಿನ ನಾನು ಇವ್ರಿಗೆ ತಿನ್ನಿಸ್ತಾ ಇದ್ದೆ ತುತ್ತು. ಅಂಗಳದಲ್ಲಿ ಅಡುಗೆ ಇರ್ಬೋದು, ಮನೇಲೂ ಅಷ್ಟೇ ಏನಾದರೂ ಟೇಸ್ಟ್ ಮಾಡಬೇಕಾದ್ರೆ. ಆದರೆ ಕೆಲವರು ಕಮೆಂಟ್ ಮಾಡಿದರು, ಕೆಲವರು ನನಗೆ ಮೆಸೇಜ್ ಮಾಡಿ ಹೇಳಿದ್ರು, ಚಿಕ್ಕ ಮಕ್ಕಳೆಲ್ಲ ನೋಡ್ತಾ ಇರ್ತಾರೆ ಸ್ವಲ್ಪ ಇದು ಅಂತ. ಅದೇನು ತಿನ್ಸೋದೇನು ತಪ್ಪಲ್ಲ. ಎಷ್ಟೋ ಸಿನಿಮಾಗಳಲ್ಲಿ ರಿಯಾಲಿಟಿ ಶೋನಲ್ಲೆಲ್ಲ ಮನೆಯಲ್ಲೇ ಜೊತೆಲಿ ಕೂತ್ಕೊಂಡು ನೋಡ್ತಾರೆ. ಇದಕ್ಕಿಂತ ತುಂಬ
ಸಭ್ಯತೆ ಮೀರೇನು ನಾವು ನಡ್ಕೊಳ್ಳೋದಿಲ್ಲ. ಆದರೂ ನಮಗೋಸ್ಕರ ನಾವು ಬದುಕೋದ್ರೂ ನಮ್ಮ ಬ್ಲಾಗ್ಸ್ನ ಬೇರೆಯವರು ನೋಡ್ತಾರೆ ಅಂದಾಗ ಅವರ ಅಭಿಪ್ರಾಯ ಭಾವನೆಗಳಿಗೂ ನಾವು ಬೆಲೆ ಕೊಡಬೇಕು. ಅದಕ್ಕೋಸ್ಕರ ಅಷ್ಟೇ. ತಿಂಡಿ ತಿಂದಾಯಿತು. ಈಗ ನೆಕ್ಸ್ಟ್ ಮತ್ತೆ ಬ್ಲಾಗ್ ಮುಂದೆ ಏನಂತ ನೋಡಿ ನೀವೇ ಇನ್ನು ತಿಂಡಿ ತಿಂದಿಲ್ಲ, ಸುಮ್ಮನೆ ರುಚಿ ನೋಡಿದೀವಿ ಅಷ್ಟೇ. ತಿಂಡಿ ತಿಂದಾಯಿತು. ತಿಂಡಿ ತಿಂದಮೇಲೆ ಈ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತು ಒಂದು ವಿಶೇಷ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ. ನಮ್ಮ ಮನೆ ಗೃಹ ಪ್ರವೇಶದ ಆಲ್ಬಂಪು ತುಂಬ ದಿನಗಳಿಂದನೇ ಆಲ್ಬಮ್ ನಿಮ್ಮ ಜೊತೆ ಇದು ಮಾಡ್ಕೊಳ್ಳೋಣ, ತೋರಿಸೋಣ ಅಂತ ಅಂದ್ಕೊಂಡಿದ್ವಿ. ಟೈಮೇ ಆಗಿರಲಿಲ್ಲ. ಈಗ ಈ ಆಲ್ಬಮ್ನ ಟೈಮುಗಳಿಗೆ ಎಲ್ಲ ಕೂಡಿದೆ. ಈ ಆಲ್ಬಮ್ನ ನೋಡೋಣ ಇವತ್ತು ಬ್ಲಾಗಲ್ಲಿ. ಇನ್ನೊಂದೇ ಪೇಜ್ ತೆಗಿತಾ ಇದ್ರೆ ಆಲ್ಬಮ್ ನೋಡ್ಬೋದು. ನಾವು ಹಿಂಗೆ ಇಟ್ಕೊಂಡು ತೋರಿಸೋದಕ್ಕೆ ಚೆನ್ನಾಗಿರಲ್ಲ. ಈ ಥರ ಇಟ್ಕೊಂಡು ಹಿಂಗೆ ಆಲ್ಬಮ್ ತೋರಿಸ್ ಚೆನ್ನಾಗಿ ಕಾಣಲ್ಲ. ಬೆಳಕು ಇದು ಹೊಡಿಯುತ್ತೆ ಮತ್ತು ಚೆನ್ನಾಗಿರೋದಿಲ್ಲ. ಇಲ್ಲಿ ಇಟ್ಬಿಟ್ಟು ಕೆಳಗಡೆ ಒಂದೊಂದೇ ಪೇಜ್ ತಿರುವಾಗ್ತಾ ಇದ್ರೆ ಅವರು ನೋಡ್ತಾರೆ, ನಾವು ನೋಡ್ದಂಗೆ ಆಗುತ್ತೆ ಆಲ್ಬಮ್ನ. ಹಾಗೆ ನಮ್ಮ ಹಳೆ ಮೆಮೊರಿ ಎಲ್ಲ ಒಂದ್ಸರಿ ಕಣ್ ಮುಂದೆ ಬಂದೋದಂಗೆ ಆಗುತ್ತೆ. ಹಳೇದೇನಲ್ವಲ್ಲ, ಮನೆ ಹೊಸದಲ್ಪ, ಇನ್ನೂ ಹೊಸ ತಲೆ ಕೆರ್ಕಂಡೆ. ನಮ್ಮ ಖುಷಿ ಕ್ಷಣಗಳನ್ನ ಒಂದ್ಸರಿ ಮತ್ತೆ ಮೆಲ್ಕಾಕೋಣ. ಇದು ಕರೆಕ್ಟ್. ಓಕೆ, ಇದನ್ನ ಒಪ್ತೀನಿ. ಇದೇ ಟೈಟಲ್ ಇವತ್ತಿನ ಬ್ಲಾಗ್ಗೆ, ನಮ್ಮ ಖುಷಿಯ ಕ್ಷಣಗಳನ್ನು ಒಮ್ಮೆ ಮೆಲುಕು ಹಾಕೋಣ. ಗೃಹ ಪ್ರವೇಶ ಯಾರನ್ನೂ ಕರೀಲಿಲ್ಲ. ಇದು ನಮ್ಮ ಏನೋ ಅದಕ್ಕೆ ಬೇರೆ ಏನೇನೋ ಆಯ್ತು ಕಾರಣ ಬಿಡಿ, ಬೇಜಾರು ಮಾಡ್ಕೋಬೇಡಿ. ಗೃಹ ಪ್ರವೇಶದ ಆಲ್ಬಮ್ ಆದರೂ ನೋಡೋಣ. ಇದು ಗೊತ್ತಲ್ಲ, ದಂಪತಿಗಳು ಶ್ರೀಮತಿ ಮತ್ತು ಶ್ರೀ ನವೀನ್ ಮಧುಗಿರಿ ಅವರು ಮನೆ. ಇದು ಈ ಥರ ಲೈಟಿಂಗ್ಸ್ ಇತ್ತು. ನಮ್ಮ ಜಾಣೆ ಮಗಳು ನೋಡಿರಿ, ಈ ಥರ ಅದು ಇನ್ನು ಕಲರಲ್ಲಿದೆ, ತೋರಿಸ್ತೀವಿ. ಇದು ಏನೋ ಮೊದಲು ಪೂಜೆ ಮಾಡ್ತಾರೆ, ಮನೆಗೆ ಬಂದಾಗ ಏನೋ ಪೂಜೆ ಮಾಡಿಸ್ತಾರೆ ನಮಗೆ, ಆ ಥರ ಕೂರಿಸಿ ಅದೆಲ್ಲ ಮಾಡಿದ್ರು. ಇಲ್ಲಿ ನೋಡಿರಿ ನಮ್ಮ ಜಾಣೆ ಮಗಳು ಇನ್ನೂ ಅವಾಗಿನ್ನೂ ತಲೆ ಬಾಚಿರಲಿಲ್ಲ ಅಲ್ವಾ? ಗೃಹ ಪ್ರವೇಶಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೆ, ಅದು ಆಮೇಲೆ ಹೇಳ್ತೀವಿ, ಅದು ಕತೆ ಇದೆ. ಇದು ಮೊದಲಿಗೆ ಪ್ರವೇಶಕ್ಕೂ ಮುಂಚೆ ಪೂಜೆ ಮಾಡಿಸ್ತಾರೆ, ಪೂಜೆ ಮಾಡಿಸ್ತಾರೆ ಆ ಥರ. ಇದೇನೋ ವಿನಾಯಕನ ಏನೋ ಇದೇನೋ ಇಟ್ಬಿಟ್ಟು ಕಳಸ ಇಟ್ಬಿಟ್ಟು ಒಂದು ಪೂಜೆ ಮಾಡಿಸ್ತಾರೆ. ಈ ಥರ ನಮ್ಮ ಇನ್ನೋರೆಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ ನೋಡ್ರಿ. ಇಲ್ಲೆಲ್ಲ ತುಂಬ ದೊಡ್ಡದಾಯ್ತಮ್ಮ ಇದು ಸೀಟು. ನನ್ನ ಮೊಬೈಲಲ್ಲಿ ಇದೇ ಸಾಕಾಗ್ತಿಲ್ಲ. ಆಮೇಲೆ ಪೂಜೆ ಆದಮೇಲೆ ಈ ಹೊಸ್ಲು ಪೂಜೆ ಅಂತ ಮಾಡ್ತಾರೆ. ಹೊಸ್ಲಿಗೇನೋ ಅದೇನೋ ಕಾಸು ಹಚ್ಚಿ ಪೂಜೆ ಮಾಡಿ ಆಮೇಲೆ ಕಾಸೇನೋ ಓಡಿಸ್ತಾರೆ. ಮತ್ತು ಇದೇನೇನೋ 9 ಏನೋ ಇಟ್ಟಿರ್ತಾರೆ, ಒನ್ಕೆ ಬೀಸಕಲ್ಲು ಎಲ್ಲ ಕಳಸ ಇಲ್ಲಿದ್ದಾವೆ ನೋಡ್ರಿ. ಇದೇನೋ ಅದಕ್ಕೆಲ್ಲ ಪೂಜೆ ಮಾಡಿಸ್ತಾರೆ ನಮ್ಮ ಹತ್ರ. ಇದು ಚೆನ್ನಾಗಿದೆ ಫೋಟೋ. ಇಲ್ಲಿ ಹೊಸ್ಲಿಗೆ ಇದು ನಡೆಸ್ತಾರೆ ನೋಡ್ರಿ, ಕಾಸು ಅಂತ ತರಿಸಿರ್ತಾರೆ, ಅಮೃತ ಕಾಸು ಏನೋ ಅದು, ಅದನ್ನು ಓಡಿಸ್ತಾರೆ ನಮ್ಮ ಹತ್ರ. ಆಮೇಲೆ ಇದು ದೇವ್ರ ಫೋಟೋ ಮತ್ತು ಕಳಶ ಇಟ್ಕೊಂಡು ಒಳಗೆ ಹೋಗೋದು ನಾವು ಮನೆ ಒಳಗೆ ಗೃಹ ಪ್ರವೇಶ ಟೈಮಲ್ಲಿ. ಆಮೇಲೆ ಒಬ್ಬೊಬ್ಬರೇ ಇಲ್ಲಿ ಒಬ್ಬೊಬ್ಬರೇ ಒಂದು ಇದು ಸುಣ್ಣದ ಸ್ವಾರೆ, ಇದು ತುಂಬಿದ ಬಿನಿಗೆ ಆ ಥರ ಇಲ್ಲಿದೆ ನೋಡ್ರಿ. ಎಲ್ಲ ಏನೇನು ತೊಗೊಂಡೋಗ್ಬೇಕು ಮನೆ ಒಳಗೆ ಹೋಗ್ಬೇಕಾದ್ರೆ ಗೃಹ ಪ್ರವೇಶಕ್ಕೆ ಅಂದರೆ ತುಂಬಿದ ಬಿನಿಗೆ, ಆಮೇಲೆ ಹೂವು ಹಣ್ಣು, ದೇವ್ರ ಫೋಟೋ, ಕಳಶ, ಹೂವು, ಬೀಸಕಲ್ಲು, ರಾಗಿ ಬೀಸಕಲ್ಲು, ಕಡೆಗೋಲು, ಮಜ್ಜಿಗೆ ಕಡಿಯೋದು, ಆಮೇಲೆ ಇದೇನು ದೀಪ ಏನೋ ಪಂಚಾರ್ತಿ, ಆಮೇಲೆ ಸುಣ್ಣದ ಸ್ವರ ಐತಿ ಇಲ್ಲಿ, ಆಮೇಲೆ ಇದು ಒನ್ಕೆ, ಇಷ್ಟು ತಗೊಂಡೋಗ್ಬೇಕು ಇಲ್ಲಿ. ಆಮೇಲೆ ಹಸು ನಾಟಿ ಹಸು ಒಳಗೆ ತೊಗೊಂಡೋಗೋದು. ಕೃಷ್ಣ ಮಾಮ ಒಳಗೆ ಕರ್ಕೊಂಡೋಗೋದು. ನಮ್ಮ ಶ್ರೀಮತಿ ಅವ್ರ ಅಣ್ಣ ಬಾಂಡು, ನಮ್ಮ ಕ್ಲೋಸ್ ಫ್ರೆಂಡು, ನಮ್ಮ ಮಾವನ ಮಗ. ಆಮೇಲೆ ಎಲ್ಲ ಈ ಥರ ತೊಗೊಂಡು ಬರ್ತಾ ಇದ್ದಾರೆಲ್ಲ. ಒಳಗೆ ಬಂದಿದೆ ನೋಡ್ರಿ ಕರು. ಇದು ಒಳಗೆ ಬಂದಮೇಲೆ ಇದೆಲ್ಲ ಬಲ್ಗಲಿಟ್ಟೆ ಒಳಗೆ ಕರ್ಕೊಬರ್ಬೇಕಂತ. ಒಳಗೆ ಕರ್ಕೊಬಂದ್ಮೇಲೆ ಅದೇನೋ ಗಂಜು ಒಯ್ಬೇಕಂತ, ಗಂಜು ಹೋಯ್ತು, ಒಳ್ಳೇದಾಯಿತು. ಗಂಜು ಒಯ್ಬೇಕು ಅಥವಾ ಸಗಣಿ ಇಡಬೇಕು ಅಂತ. ಇದು ಒಂದು ಫ್ಯಾಮಿಲಿ ಫೋಟೋ. ನಮ್ಮ ಮನೆ ಮುಂದೆ ಸಡೆ ಗಿಡ ನೋಡ್ತಿರಲ್ಲ ಯಾವಾಗಲೂ, ಅಕ್ಸೆ ಗಿಡ, ಅಲ್ಲಿ ನಿಲ್ಲಿಸಿ ತೆಗ್ಸಿದ್ದು ಅವರು. ಆಮೇಲೆ ಇದು ಹಾಲುಕ್ಸೋದಕ್ಕೆ ಒಲೆಗೆ ಪೂಜೆ ಮಾಡ್ತಾ ಇರೋದು. ಇದು ಹಾಲು ಚೆನ್ನಾಗಿ ಉಕ್ತು. ಹಾಲು ಕುದ್ಮೇಲೆ ಇದಕ್ಕೇನೋ ಸಕ್ಕರೆ ಹಾಕ್ಬೇಕಂತ, ಇಲ್ಲೆಲ್ಲ ಸಕ್ಕರೆ ಹಾಕಿದ್ದೀವಿ ನೋಡ್ರಿ. ಆಮೇಲೆ ಇಲ್ಲ ನಮ್ಮ ಫ್ಯಾಮಿಲಿ, ನಮ್ಮ ತಮ್ಮನ ಮಗಳು, ನಮ್ಮ ತಮ್ಮ ಅವರ ವೈಫು, ನಮ್ಮ ತಮ್ಮ. ಇದು ನೋಡ್ರಿ 2 ಸಲ ಹಾಕ್ಬಿಟ್ಟವ್ರು, ಮಿಸ್ ಮಾಡ್ಕೊಂಡಿದ್ದಾರೆ. ನಮ್ಮಪ್ಪ, ನಮ್ಮ ಜಾಣೆ ಮಗಳು, ನಮ್ಮ ತಮ್ಮ ಅವ್ರ ಮಿಸ್ಸಸ್ ಇವರು. ಆಮೇಲೆ ಇವರೆಲ್ಲ ನಮ್ಮ ಚಿಕ್ಕಪ್ಪನ ಮಗ, ನಮ್ಮ ತಮ್ಮ, ಅವ್ರ ಫ್ಯಾಮಿಲಿ ಗೊತ್ತಲ್ಲ. ಆಮೇಲೆ ಇದು ತವ್ರ ಮನೆಯಿಂದ ಇದು ಕೊಡೋದಲ್ಲ ನಮ್ಮ ಬಟ್ಟೆ ತಂದಿರ್ತಾರೆ ಅವರು, ಬಟ್ಟೆ ಕೊಡೋದು. ಇವರು ನಮ್ಮ ಶ್ರೀಮತಿ ಅವ್ರ ಚಿಕ್ಕಮ್ಮ, ಅದು ತವ್ರ ಮನೆಯೇ. ಆಮೇಲೆ ಇದು ಇವ್ರ ನತ್ತಿಗೆ. ಆಮೇಲೆ ಇದೆಲ್ಲ
ಸತ್ಯನಾರಾಯಣ ಪೂಜೆ ಫೋಟೋ. ಒಂಥರ ಇದೆಲ್ಲ ಫೋಟೋ ತೆಗಿಸ್ತಾರೆ ಗೃಹ ಪ್ರವೇಶದಲ್ಲಿ ಫೋಟೋಗ್ರಾಫರ್. ಒಂಥರ ಹೆಂಗೆ ಅಂದರೆ ಹೊಸ್ದಾಗಿ ಮದುವೆ ಆಗ್ತಿದ್ದೀವಿ ಆ ಥರ ಇರುತ್ತದೆ ಆ ಟೈಮಲ್ಲಿ. ಹೌದು. ಹೂನಾರ ಎಲ್ಲ ಹಾಕ್ಸಿ ಕೂರಿಸಿ ಏನೇನೋ ಮಾಡ್ತಾರೆ. ಇದು ಸತ್ಯನಾರಾಯಣ ಪೂಜೆ ಶುರು ಮಾಡಿದಾಗ. ಹಬ್ಬ ಇದು ನೋಡ್ರಿ, ಇದೊಂದು ಶೀಟು ಪೂರ್ತಿ ನಮ್ಮ ಜಾಣೆ ಮಗಳನ್ನೇ ಇದು ಮಾಡಿಬಿಟ್ಟಿದ್ದಾರೆ. ಆಕಾಶದಿಂದ ಧರೆಗಿಳಿದರಂಬೆ ಇವಳೆ, ಇವಳೆ. ಚಂದನದ ಗೊಂಬೆ. ಆಗಲೇ ತಲೆ ಬಾಚಿ ಹೂ ಮುಡಿಸಿದ್ದಾರೆ. ಇದಕ್ಕೆ ಚೆನ್ನಾಗಿದೆ. ಮತ್ತು ಇದು ಬಂದುಬಿಟ್ಟು ಸತ್ಯನಾರಾಯಣ ಪೂಜೆದೆ. ಇಲ್ಲೆಲ್ಲ ನಮ್ಮ ಅಜ್ಜಿ ಎಲ್ಲ ಕೂತಿದ್ದಾರೆ. ಅದೇನೋ ಶಾಸ್ತ್ರ ಮಾಡ್ತಾರೆ ಸತ್ಯನಾರಾಯಣ ಪೂಜೆ ಎಲ್ಲ ಮಂತ್ರ ಹೇಳಿ ಇದು ಮಾಡಬೇಕು. ಮಂಗಳಾರತಿ ಕೊಡ್ತಾರೆ. ಸತ್ಯನಾರಾಯಣ ಸ್ವಾಮಿದು ಕತೆ ಹೇಳ್ತಾ ಇರ್ತಾರೆ. ಅವಾಗ ಅವಾಗ ಪೂಜೆ ಮಾಡ್ತಾ ಇರಬೇಕು, ಅಕ್ಷತೆ ಆಗ್ತಾ ಇರಬೇಕು ಸತ್ಯನಾರಾಯಣ ಸ್ವಾಮಿಗೆ. ನೋಡ್ರಿ, ಇದು ನಾವು ಆಲುಕ್ಸೋ ಶಾಸ್ತ್ರ ಮಾಡೋದ್ರಲ್ಲಿ ಇದಕ್ಕೆ ಅವರೇ ಐನೋರೇ ಎಲ್ಲ ಪಾಪ ಏನಿದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬಾಳೆಕಂದ್ ಕಟ್ಟಿ ಮತ್ತೆ ಸ್ವಾಮಿನ ಕೂರಿಸಿ ಎಲ್ಲ ಅವರೇ ರೆಡಿ ಮಾಡ್ಕೊಂಡ್ರು ಪಾಪ. ಇದೆಲ್ಲ ನಾವು ಬೇರೆ ಅವ್ರು ನಮ್ಗೆ ಏನೇನ್ ಬೇಕು ಅಂತ ಅವ್ರಿಗೆ ಏನೇನ್ ಬೇಕು ಅದನ್ನ ಕೇಳಿದ್ರು, ನಾವೆಲ್ಲ ತಕ್ಕೊಟ್ಟಿದ್ವಿ ಅಷ್ಟೇ. ಅವರೆಲ್ಲ ಹೊಂದಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಇದು ಮಾಮೂಲಿ ಇದೆಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ವಾಮಿ ಇದೆ ಫೋಟೋಗಳಿವೆಲ್ಲ. ಸತ್ಯನಾರಾಯಣ ಸ್ವಾಮಿ ವ್ರತಗಳೆಲ್ಲ ಕೇಳೋಕಿಲ್ಲೆಲ್ಲ ಕೂತಿದ್ದಾರೆ. ನಮ್ಮ ಇವರೆಲ್ಲ ಕೂತಿದ್ದಾರೆ ನೋಡ್ರಿ, ಅಜ್ಜಿದಿರು, ನಮ್ಮ ಚಿಕ್ಕಮ್ಮವರು, ಮತ್ತು ನಮ್ಮ ಇಬ್ಬರು ಮಕ್ಕಳು ಎಲ್ಲ ಕೂತಿದ್ದಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಆದಮೇಲೆ ಮೇಲೆ ಕರ್ಕೊಂಡು ಹೋಗ್ತಾರಲ್ಲ, ಮಾಳಿಗೆ ಮೇಲೆ ಕರ್ಕೊಂಡೋಗಿ ಈ ಥರ ಫಸ್ಟು ಈಚೆ ಮನೆ ಮುಂದೆನೋ ಕೆಂಪಕ್ಕಿ ಇಕ್ಬಿಟ್ಟು ಇದು ಕೆಂಪನ್ನ ಇಕ್ಬಿಟ್ಟು ಬೂದ್ ಗುಂಬಳಕಾಯಿ ಹೊಡಿಸ್ತಾರೆ. ಆಮೇಲೆ ಮಾಳಿಗೆ ಮೇಲೆ ಕರ್ಕೊಂಡೋಗಿ ಈ ಥರ 8 ದಿಕ್ಕಲ್ಲ ಏನೋ ದಿಕ್ಕುಗೂ ಇಡಿಸ್ತಾರೆ. ಈ ಥರ ಅನ್ನ ಅದು ಏನೋ ಪೂಜೆ ಮಾಡಿಸಿ ಇಡ್ತಾರೆ. ಅನ್ನನ ಇಟ್ಟು ಅದಕ್ಕೆ ಅರಿಷ್ಟ ಕುಂಕುಮ ಇಟ್ಟು ಪೂಜೆ ಮಾಡಿಸ್ತಾರೆ. ನಮ್ಮ ಅತ್ತೆ ಮಗ ಅವನ ಕೈಲೇ ಎಲ್ಲ ಮಾಡಿಸಿದ್ದು. ಅದೇನೋ ಬೂದ್ ಗುಂಬಳಕಾಯಿ ಹೊಡಿಸಿದ್ದು. ಇದು ಬಂದ್ಬಿಟ್ಟು ಪೂಜೆ ಮಾಡ್ತಿರೋದು ಅದೇನು. ಇಲ್ಲಿ ನಮ್ಮ ರೆಡ್ಡಿಹಳ್ಳಿಯವರೇ ಇದ್ದಾರೆ, ನನ್ನ ತವ್ರ ಮನೆಯವರು. ಇದೊಂದು ನಮ್ಮ ಶ್ರೀಮತಿಯವರ ತವರೂರವರು ರೆಡ್ಡಿಹಳ್ಳಿಯವರು. ಇಲ್ಲಿ ಈ ಕಡೆನೂ ಎಲ್ಲ ಕೂತಿದ್ದಾರೆ ಅವರೇ. ಇಲ್ಲಿ ನಮ್ಮ ದೇವ್ರ ಮನೆಗೆ ಪೂಜೆ ಮಾಡಿಸ್ತಾರೆ, ಮಂಗಳಾರತಿ ಬೆಳಗಿಸ್ತಾವ್ರೆ. ಇದು ಎಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಆದಮೇಲೆ ನಾವು ಅವ್ರಿಗೆ ಏನೋ ದಕ್ಷಿಣೆ ಅದೆಲ್ಲ ಇಟ್ಕೊಡ್ಬೇಕು, ಇಲ್ಲಿ ಕೊಡ್ತಾ ಇರೋದು. ಮತ್ತು ಅವರು ನಮಗೇನೋ ಪ್ರಸಾದ ಹಣ್ಣು ಅದೆಲ್ಲ ತೆಗೆದು ನಮ್ಗೆ ಆಶೀರ್ವಾದ ಮಾಡಿ ಕೊಡ್ತಾರೆ. ಅದು ಇದು ನೋಡ್ರಿ, ನಮ್ಮ ಶ್ರೀಮತಿ ಅವ್ರ ಅಣ್ಣ ಬಾಂಡ ಅವರು ಟಿ ಅದ್ರ ಮುಂದೆ ಫೋಟೋ ತೆಗೆಸ್ಕೊಂಡಿದ್ದೀವಿ ನಿಂತ್ಕೊಂಡು ನಮ್ಮ ಫ್ಯಾಮಿಲಿ. ಆಮೇಲೆ ಇದೆ ಅದೇ ಆಗಲೇ ಹೇಳಿದ್ನಲ್ಲ, ಪ್ರಸಾದ ನಮ್ಗೆ ಆಶೀರ್ವಾದ ಮಾಡಿಕೊಡ್ತಾರೆ ಅಂತ ಹಣ್ಣು ಏನೋ ಇಟ್ಟು ಅದು ಕೊಡ್ತಾ ಇದ್ದಾರೆ ನಮಗೆ. ಆಮೇಲೆ ಇದೆಲ್ಲ ಬಂದಿರೋರು ಮುಯಿ ಕೊಡೋದು, ಮುಯಿ, ಉಡುಗೊರೆ, ಸೀರೆ, ಬಟ್ಟೆ ಆ ಥರ. ಇಲ್ಲೆಲ್ಲ ಒಬ್ಬೊಬ್ಬರನ್ನೇ ತೋರ್ಸೋಕ್ಕಲ್ಲ, ತುಂಬ ಬ್ಲಾಗ್ ಲೆಂತ್ ಆಗಿಬಿಡ್ತೈತೆ. ಅವ್ರು ನಮ್ಮ ರಿಲೇಟಿವ್ಸು, ನಾವು ಯಾರ್ಯಾರನ್ನ ಕರೆದಿರ್ತೀವೋ ಬಂಧು ಬಳಗ, ಅವರೆಲ್ಲ ಬಂದು ಈ ಥರ ಮುಯಿ, ಉಡುಗೊರೆ, ಗಿಫ್ಟು, ಬಟ್ಟೆ ಅವ್ರೇನು ತಂದಿರ್ತಾರೋ ಅದು ಕೊಟ್ಟು ಹೋಗ್ತಾರೆ. ತುಂಬ ಕೊಡ್ತಾರೆ. ತುಂಬ ವ್ಲಾಗ್ ಲೆಂತ್ ಆಗಿಬಿಡುತ್ತೆ, ಒಬ್ಬೊಬ್ಬರನ್ನೇ ತೋರಿಸಿ ಪರಿಚಯ ಮಾಡಿಕೊಟ್ರೆ ಈ ಥರ. ಆಮೇಲೆ ಇಲ್ಲಿ ನೋಡ್ರಿ ನಮ್ಮ ಸೊಸೆ ಬೋಡಿ ಆಗಿಬಿಟ್ಟಿದ್ಲು. ಆ ಟೈಮಲ್ಲಿ ಮಂಡೆ ತೆಗ್ಸಿದ್ರು. ಇದು ಇಲ್ಲಿ ನೋಡ್ರಿ, ಇದು ಮೇಯ್ನು. ನಾನು, ನಮ್ಮ ಅತ್ತೆ ಮಗ, ನಮ್ಮದು ಸ್ಟಡಿ ದೋಸ್ತು ನಮ್ಮ ಅತ್ತೆ ಮಗ, ನಮ್ಮ ಸರ್ ಇವರು, ಆಮೇಲೆ ನನ್ನ ತಮ್ಮ, ಇವ್ರು ಬಂದುಬಿಟ್ಟು ಸೆಂಟ್ರಲ್ ಇದ್ದಾರೆ, ಟೋಪಿ ಹಾಕೊಂಡಿದ್ದಾರೆ. ಅವರು ನಮ್ಮ HBS ಸರ್ ಅಂತ, HBS ಅಂತೀವಿ ನಾವು ಸರ್ ಅಂತ, ಶಶಿಧರ್ ಸರು. ನಮಗೆ ಹೈಸ್ಕೂಲಲ್ಲಿ ಮ್ಯಾಥ್ಸ್ ಟೀಚರ್ ಆಗಿದ್ದರು. ಇಲ್ಲೆಲ್ಲ ನಮ್ಮ ಅಪ್ಪ ಇದ್ದಾರೆ ನೋಡ್ರಿ, ಇವರೆಲ್ಲ ನಮ್ಮ ಪರಿಚಯದವರು, ನಮ್ಮ ಅಪ್ಪ ಅವರು, ನನ್ನ ತಮ್ಮದಿರು. ಎಲ್ಲೋಗಿದ್ದಾರೆ ನೋಡಿ ನಿನ್ನ ಫ್ರೆಂಡು. ಹಾಂ, ಮರ್ತೋಗ್ಬಿಟ್ಟಿದ್ಯಾ? ನಮ್ಮ ಇನ್ನೊಬ್ಬ ಫ್ರೆಂಡು ಮತ್ತು ಅವರ ಮಿಸ್ಸಸ್ಸು. ಅವರೇನು ಗಿಫ್ಟ್ ತಂದಿದ್ರು, ದೀಪ ಅಲ್ವಾ ತಂದಿರೋದು ಗಿಫ್ಟು, ದೀಪ ಕೊಟ್ಟರು. ಅದು ಇಲ್ಲೆಲ್ಲ ಯಾರಿದ್ದಾರೆ ಗ್ಯಾಂಗು? ಇವರೆಲ್ಲ ನಿಮ್ಮ ಮೇಷ್ಟ್ರು ಕಡೆಗಳವರೇನೆ. ಈ ಫೋಟೋ ಮಾತ್ರ ತುಂಬ ಇದು ವಿಶೇಷ ಫೋಟೋ. ಯಾಕೆಂದರೆ ಅವಾಗಲೇ ತೋರಿಸೋದಲ್ಲ HBS ಸರ್ ಅಂತ, ಅಲ್ಲಿ ಸೆಂಟ್ರಲ್ ನಿಂತಿದ್ದಾರೆ. ಈ ಕಡೆ ನಿಂತಿರೋದೆಲ್ಲ ಸ್ಟೂಡೆಂಟು, ನಮ್ಮ ಅತ್ತೆ ಮಕ್ಕಳು, ನಮ್ಮ ತಂಗಿಯರು, ಮತ್ತು ನಮ್ಮೂರಲ್ಲಿ ಯಾರಿದ್ದಾರೋ ಅವರು ಎಲ್ಲ ಇವ್ರ ಹತ್ರ ಓದಿರೋರು. ಇವ್ರು ಸ್ಟೂಡೆಂಟ್ಸ್ಗಳೆಲ್ಲ ಸೇರಿ
ತೆಗೆಸ್ಕೊಂಡಿರೋ ಫೋಟೋ ಇದು, ತುಂಬ ವಿಶೇಷ ಫೋಟೋ. ಆಮೇಲೆ ಇಲ್ಲಿ ಇದು ಅಷ್ಟೇ, ಇದು ನೋಡ್ರಿ, ನಾನು ನಮ್ಮ ಶ್ರೀಮತಿಯವರು, ಮತ್ತು ಇಲ್ಲೆಲ್ಲ ಪೂರ್ತಿ ಎಲ್ಲ ರೆಡ್ಡಿಹಳ್ಳಿ. ನಮ್ಮ ಅಮ್ಮ ಅವರ ಅಕ್ಕ ತಂಗಿಯರು, ಅವ್ರ ಸೊಸೆದಿರು, ಅವ್ರ ಮಕ್ಕಳು. ಇಲ್ಲಿ ನೋಡಿ, ಇವರು ನಮ್ಮ ತಮ್ಮ ಅವ್ರ ಮಿಸ್ಸಸ್ಸು ಮತ್ತು ಅವ್ರ ಮಗಳು. ಬಂದು ಬಳಗ ಎಲ್ಲ ಜಾಸ್ತಿ ಜನ ಇದ್ದಾರೆ, ಎಲ್ಲರನ್ನೂ ತೋರಿಸೋದು ತುಂಬ ಇದಾಗ್ಬಿಡುತ್ತೆ. ಇಲ್ಲಿ ಅಕ್ಕ ತಂಗಿ ನೋಡ್ರಿ, ನಾವು ಒಂದೇ ತರ ಸಾರಿ ತಗೊಂಡಿದ್ವಿ, ಮ್ಯಾಚಿಂಗು. ವರ್ಕ್ ಮಾತ್ರ ಚೇಂಜ್ ಮಾಡ್ತಿದೀವಿ. ಅವರು ಬೆಂಗಳೂರಲ್ಲಿ ವರ್ಕ್ ಮಾಡಿಸಿದ್ರು, ಇವರು ಇಲ್ಲಿ ವರ್ಕ್ ಮಾಡಿಸಿದ್ರು. ಅದಕ್ಕೆ ಮಾಡಿಸ್ದೆ. ಇಲ್ಲಿ ನೋಡ್ರಿ, ನಾವು ಅಷ್ಟೇ ಅಣ್ಣ ತಮ್ಮ ಒಂದೇ ಥರ ತಗೊಂಡಿದ್ದೀವಿ. ಆದ್ರೆ ನಿಮ್ಗಿಂತ ನಮ್ಮ ಫೋಟೋ ಚೆನ್ನಾಗಿ ಹಾಕಿದ್ದಾರೆ. ಆ ಥರ ದೊಡ್ಡದಾಗಿ ಹಾಕ್ಬೇಕಿತ್ತು, ಚೆನ್ನಾಗಿ ಕಾಣಿಸ್ತು ಅಲ್ವಾ? ನೋಡಿ ಎಷ್ಟು ಚಿಕ್ಕದು. ಇನ್ನೊಂದು ತೋರಿಸ್ತೀನಿ ಇರು. ನಮ್ಮಪ್ಪ ತುಂಬಾ ಜನ ಕೇಳ್ತಾ ಇದ್ರಿ ನಿಮ್ಮ ಅಪ್ಪನ ಪರಿಚಯ ಮಾಡಿಸಿ ಅಂತ. ಇಲ್ಲಿದ್ದಾರೆ ನೋಡಿ, ಫೋಟೋದಲ್ಲಿ ತೋರಿಸ್ತಾ ಇದೀವಿ. ಇದೆಲ್ಲ ಮುಗಿಕೊಡೋದೇ, ಜಾಸ್ತಿ ದೊಡ್ಡದಾಗ್ಬಿಡುತ್ತೆ ವ್ಲಾಗು. ಹಾಗೆ ತೆಗೋಣ ಮುಂದೆ. ನನ್ನ ಫ್ರೆಂಡ್ ನಮ್ಮೂರವರು, ನಮ್ಮ ಶ್ರೀಮತಿಯವ್ರ ಫ್ರೆಂಡು. ಎಷ್ಟೆಷ್ಟು ಚಿಕ್ಕ ಮಕ್ಕಳನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡಿದ್ದಾರೆ ನೋಡ್ರಿ. ನೀನ್ ಚಿಕ್ಕ ಹುಡುಗಿ ಎಲ್ಲ ಅವಳು. ಅಂದ್ರೆ ನನ್ನ ಮದ್ವೆಗೆ ಹೊಸ್ದಾಗಿ ಬಂದಾಗ ಚಿಕ್ಕ ಹುಡುಗಿ. ಇಲ್ಲೂ ಮತ್ತೆ ಹಾಕಿದ್ದಾರೆ ಇನ್ನೊಂದ್ಸಲ ಅದೇ ಫೋಟೋನೇ. ಆಮೇಲೆ ಇಲ್ಲೆಲ್ಲ ಹಾಕಿದ್ದಾರೆ. ನಮ್ಮ ಅಜ್ಜಿ ಅಂದರೆ ನಮ್ಮ ಅಪ್ಪ ಅವರ ಅಮ್ಮ. ಇವರು ಮೊಮ್ಮಕ್ಕಳಾಗಬೇಕು ನೋಡ್ರಿ. ನಾನು ಮೊಮ್ಮಗ ಈ ಅಜ್ಜಿಗೆ, ಇವರು ನಮ್ಮ ಮಕ್ಕಳು ಅಂದರೆ ಮೊಮ್ಮಕ್ಕಳು ನೋಡಿದೆ ಈ ಅಜ್ಜಿ. ಈ ಕಾಲದಲ್ಲಿ ಇಷ್ಟು ವರ್ಷ ಯಾರೂ ಬದುಕದೇ ಇಲ್ಲ. ಈ ಅಜ್ಜಿ ಮೊಮ್ಮಕ್ಕಳು ನೋಡೈತೆ. ಮತ್ತು ಇದು ಬಂದುಬಿಟ್ಟು ನಮ್ಮ ಗೃಹ ಪ್ರವೇಶದ ಇನ್ವಿಟೇಷನ್ ಕಾರ್ಡು. ಕೈಯಲ್ಲಿ ಬರ್ಸಿದ್ದು ಚೆನ್ನಾಗಿದೆ ನೋಡ್ರಿ. ಕೈಯಲ್ಲಿ ಬರ್ಸ್ಬಿಟ್ಟು ವಾಟ್ಸಪ್ಪಲ್ಲಿ ಎಲ್ರಿಗೂ ಕಳಿಸಿದ್ವಿ. ಚೆನ್ನಾಗಿದೆ ನೋಡ್ರಿ. ಆಮೇಲೆ ಇನ್ನೆಲ್ಲ ಊಟದ್ದೇ ಅನಿಸ್ತದೆ. ಹೌದಾ? ಇದೆಲ್ಲ ಊಟ ಮಾಡ್ತಾ ಇರೋದಿಲ್ಲೆಲ್ಲ. ಇದು ಅದೇ. ಮತ್ತು ಇದೆಲ್ಲ ಒಂದೊಂದೇ ಒಬ್ಬೊಬ್ಬರನ್ನೇ ತೋರ್ಸೋಕೆ ತುಂಬ ಇದಾಗ್ಬಿಡುತ್ತೆ. ಇದು ನೋಡಿರಿ, ಇದು ತುಂಬ ಚೆನ್ನಾಗಿದೆ. ಇದು ನನ್ನ ಐಡಿಯಾ. ಫೋಟೋಗ್ರಾಫರ್ಗಳು ಈ ಥರ ತೆಗ್ಸಿದ ಫೋಟೋ ತುಂಬ ಚೆನ್ನಾಗಿ ಬಂದಿದೆ. ಆದರೆ ಕಲರಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ. ನಂದು ಕಲರಲ್ಲಿ ಹಾಕಿದ್ದಾರೆ, ಆದರೆ ನಾನು ಕಣ್ಣು ಮುಚ್ಚಿಬಿಟ್ಟಿದ್ದೀನಿ. ಇಲ್ಲಿ ಏನಂದರೆ ನಾನು ಕಣ್ಣು ಮುಚ್ಚಿದ್ದೀನಿ, ನಮ್ಮ ಜಾಣೆ ಮಗಳು ಕಣ್ಣು ಬಿಟ್ಟಿದ್ದಾಳೆ. ಇಲ್ಲಿ ನಾನು ಕಣ್ಣು ಬಿಟ್ಟಿದ್ದೀನಿ, ನಮ್ಮ ಜಾಣೆ ಮಗಳು ಕಣ್ಣು ಮುಚ್ಚಿದ್ದಾಳೆ. ಆದರೆ ಇದಕ್ಕಿಂತ ಇದೇ ಚೆನ್ನಾಗಿರೋದು ಅನ್ಸುತ್ತೆ. ಅಲ್ಲ, ಇದೇ ಚೆನ್ನಾಗಿರೋದು ಕರೆಕ್ಟ್. ಆದರೆ ಇದು ಕಲರಲ್ಲಿ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇದು ಜಾಣೆ ಮಗಳು. ಇದು ನಮ್ಮ ಕೋಲ್ಗೇಟ್ ಫ್ಯಾಮಿಲಿ. ಅಷ್ಟೇ ಮುಗೀತು, ಲಾಸ್ಟ್ ಕೋಲ್ಗೇಟ್ ಫ್ಯಾಮಿಲಿಗೆ. ಹೌದಾ? ಲಾಸ್ಟಲ್ಲಿ ನಮ್ಮ ಜಾಣೆ ಮಗಳು ಹಾಕ್ಬಿಟ್ಟಿದ್ದಾರೆ ನೋಡ್ರಿ. ನಮ್ಮ ಇವ್ರದ್ದು ಸ್ಟುಡಿಯೋ, ಮಂಜು ಸ್ಟುಡಿಯೋ. ನಮ್ಮ ರಿಲೇಟಿವ್ ಪರಿಚಯ ಅಂತೀನಿ, ರಿಲೇಟಿವ್ ಅವ್ರದ್ದು. ಅದೇ ಆಲ್ಬಮ್ ನೋಡಿದ್ರಲ್ಲ, ಅದರಲ್ಲಿ ಗೃಹ ಪ್ರವೇಶದ ತಯಾರಿ ಮಾಡ್ಕೊಂಡಿದ್ದೇ ಒಂದು ದೊಡ್ಡ ಕತೆ ಇದೆ. ಮತ್ತು ಮನೆ ಕಟ್ಟೋದಕ್ಕೆ ಎಷ್ಟಾಯಿತು ಏನು ಅಂತೆಲ್ಲ ಕೆಲವರು ಕಮೆಂಟ್ ಮಾಡ್ತಾಯಿದ್ರು. ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀವಿ. ನಾವು ಮನೆ ಕಟ್ಟೋದಕ್ಕೆ ಹೆಂಗೆ ಏನು ಆಯಿತು, ಎಷ್ಟು ಖರ್ಚಾಯಿತು, ಮತ್ತು ಗೃಹ ಪ್ರವೇಶಕ್ಕೆ ಹೇಗೆಲ್ಲ ತಯಾರಿ ಮಾಡ್ಕೊಂಡ್ವಿ, ಅದೆಲ್ಲ ಪ್ರಿಪ್ರೇಷನ್ ಹೆಂಗಿತ್ತು, ಅದೆಲ್ಲ ಇನ್ನೊಂದು ಕತೆ ಹೇಳ್ತೀವಿ. ಮತ್ತು ಇದರಲ್ಲಿ ಏನು ಇನ್ವಿಟೇಷನ್ ಅದು ನೋಡಿದ್ರಲ್ಲ, ಆದರೆ ನಾವು ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿರಲಿಲ್ಲ. ಅದು ಬಂದುಬಿಟ್ಟು ನಮ್ಮ ಪರಿಚಯ, ನನ್ನ ಫೇಸ್ಬುಕ್ ಮೂಲಕ ಪರಿಚಯ, ಮುಖಾತಃ ಇನ್ನೂ ಇವತ್ತಿಗೂ ನೋಡಿಲ್ಲ. ರಂಗಮ್ಮ ಅಂತವರು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೀತಾರೆ, ಕೈ ಬರಹ. ಅವ್ರನ್ನ ಕೇಳಿದ್ದೆ, ಅವ್ರ ಟೀಚರ್ ಅವ್ರನ್ನ ಕೇಳಿದ್ದೆ, ಈ ಥರ ಹಿಂಗೆ ಬರ್ಕೊಡ್ಬೇಕಿತ್ತು ನನಗೆ ಗೃಹ ಪ್ರವೇಶಕ್ಕೆ ಅಂತ. ನನಗೆ ಆ ಥರ ತುಂಬ ಆಸೆ ಇತ್ತು, ಕೈಯಲ್ಲಿ ಬರೆಸಿ ಇದು ಮಾಡಬೇಕು ಅಂತ. ಅವ್ರು ಕೇಳಿದಾಗ ಅವರು ಆಯಿತು ಕಳಿಸಿ ಅಂತ ಹೇಳಿದ್ರು. ನಾನು ಸುಮ್ಮನೆ ಒಂದು ಪೇಪರಲ್ಲಿ ಬರೆದ್ಬಿಟ್ಟು ಕಳಿಸಿದ್ದೆ ಅವ್ರಿಗೆ. ಅದನ್ನು ನೋಡ್ಕೊಂಡು ಅವರು ಕೈ ಬರಹದಲ್ಲಿ ನೀಟಾಗಿ ಅವ್ರು ತುಂಬ ಚೆನ್ನಾಗಿ ಬರೆದು ಕಳಿಸಿದ್ರು. ಅದನ್ನೇ ನಾವೆಲ್ಲ ವಾಟ್ಸಪ್ಪಲ್ಲಿ ಎಲ್ಲರಿಗೂ ಕಳಿಸಿದ್ವಿ. ನಾವು ಏನು ಇನ್ವಿಟೇಷನ್ ನೋಡಿಸಿ ಎಲ್ಲರಿಗೂ ಹಂಚೋದಕ್ಕೇನು ಹೋಗಿಲ್ಲ, ವಾಟ್ಸಪ್ಪಲ್ಲಿ ಕಳ್ಸೋರಿಗೆ ಕಳಿಸಿದ್ವಿ. ನಂಗೆ ಇಷ್ಟ ಆಯಿತು ಅವ್ರು ಬರ್ಕೊಟ್ಟಿರೋದು. ನನ್ನ ಕಡೆಯಿಂದನೂ ಥ್ಯಾಂಕ್ಸ್ ಅವ್ರಿಗೆ. ಥ್ಯಾಂಕ್ ಯು ಮೇಡಮ್. ನಿಮಗೆ ತುಂಬ ಜನ ಬಂದಿದ್ರು, ನಾವು ಹೇಳ್ದವರೆಲ್ಲ ಬಂದಿದ್ರು ಗೃಹ ಪ್ರವೇಶಕ್ಕೆ. ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು. ಇನ್ನೂ ತುಂಬ ಹೇಳೋದಿದೆ ಅದ್ರ ಬಗ್ಗೆ, ಮನೆ ಬಗ್ಗೆ, ಗೃಹ ಪ್ರವೇಶ ತಯಾರಿ ಅದ್ರ ಬಗ್ಗೆ ಎಲ್ಲ. ಈ ಬ್ಲಾಗ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಇನ್ನೊಂದು ಬ್ಲಾಗಲ್ಲಿ ಅದು ಸಪ್ರೇಟ್ ಹೇಳ್ಕೊತೀವಿ. ಆ ಬ್ಲಾಗಲ್ಲಿ ಮತ್ತೇನಾದರೂ ಹೇಳೋದಿದೆಯಮ್ಮ? ಇನ್ನೇನಿಲ್ಲ, ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.